ಎಲ್ಲರಿಗೂ ಶುಭ ಮುಂಜಾನೆ ಹಾಗೂ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಭಾರತದಲ್ಲಿ, ಅದು ಆಗಿ ನಮ್ಮ ಉತ್ತರ ಭಾರತದಲ್ಲಿ ಈ ಹೋಳಿ ಹಬ್ಬವನ್ನು ಒಂದು ಮಹತ್ತರವಾದ ಹಬ್ಬವನ್ನಾಗಿ ಆಚರಿಸ್ತಾ ಇದ್ದೀವಿ. ಅದರ ಪ್ರಕಾರವಾಗಿ ನಾವು ಕರ್ನಾಟಕದಲ್ಲಿ, ಎಸ್ಪೆಷಲಿ ಬೆಳಗಾವಲ್ಲಿ ನಾವು ಹೋಳಿ ಹಬ್ಬವನ್ನು ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದು ಉತ್ತರ ಬೆಳಗಾವ್ ಆಗಲಿ ಅಥವಾ ಚಿಲಕ್ವಾಡಿಯಲ್ಲಿ ಆಗಲಿ, ಲೇಲೆ ಗ್ರೌಂಡ್ಸಲ್ಲಾಗಲಿ ತುಂಬ ಅದ್ದೂರಿಯಾಗಿ ಈ ಹೋಳಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಗೆಳೆಯರೇ, ನೀವೆಲ್ಲರೂ ಈ ಹೋಳಿ ಹಬ್ಬವನ್ನು ಚೆನ್ನಾಗಿ ಸಂಭ್ರಮದಿಂದ ಆಚರಿಸಬೇಕು. ಯಾವುದು ಅಡಚಣೆ ಆಗಬಾರ್ದು, ತೊಂದರೆ ಆಗಬಾರ್ದು. ಇದು ನಮ್ಮ ಭಾರತೀಯರ ಹಿಂದೂಗಳ ಒಂದು ಸಾಂಪ್ರದಾಯಿಕ ಹಬ್ಬವಾಗಿದೆ. ಎಲ್ಲರೂ ಹೋಳಿ ಹಬ್ಬವನ್ನು ಆಡಬೇಕು. ಇದು ನಮ್ಮ ಹಿಂದಿನ ಕಾಲದಲ್ಲೂ ನಾವು ಆಡ್ಕೊಳ್ತಾ ಬಂದಿದ್ದೀವಿ. ಹಾಗೂ ನಮ್ಮ ಪುರಾಣಗಳಲ್ಲಿ ಈ ಹೋಳಿ ಹಬ್ಬದ ಒಂದು ಹಿಸ್ಟ್ರಿಯನ್ನು ಹೇಳ್ತಾ ಇದ್ದಾರೆ. ಅಥವಾ ರಾಧಾಕೃಷ್ಣ ಎಸ್ಪೆಷಲಿ ಹೋಳಿ ಹಬ್ಬವನ್ನು ಆಚರಿಸೋದು ಇದೊಂದು ತುಂಬ ನಮ್ಮ ಹಿಂದೂ ಸಂಪ್ರದಾಯದ ಒಂದು ಪ್ರತೀಕವಾಗಿದೆ. ರಂಗಪಂಚಮಿ ಇದೆ, ಬಣ್ಣವನ್ನು ನಾವೆಲ್ಲರೂ ಆಡಬೇಕು. ಆದರೆ ಬಣ್ಣವನ್ನು ಆಡೋಕ್ಕಿಂತ ಮುಂಚೆ ನಮ್ಮ ನೇತ್ರಗಳ ಮೇಲೆ, ನಮ್ಮ ಕಣ್ಣಿನ ಮೇಲೆ ಹಾಗೂ ನಮ್ಮ ದೇಹದ ಮೇಲೆ ಅಪಾಯಕಾರಿ ಆಗುವಂಥ ವಸ್ತುಗಳನ್ನು ನಾವು ಈ ಹೋಳಿ ಹಬ್ಬದಲ್ಲಿ ಬಳಸ್ಕೊಡೋದ್ರಿಂದ ನಾನು ನಿಮ್ಮೆಲ್ಲರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಬಣ್ಣಗಳಲ್ಲಿ ರಾಸಾಯನಿಕ ಮಿಶ್ರ ಇರೋದರಿಂದ, ಕೆಲವೊಂದು ಸಲ್ಫರ್ ಹಾಗೂ ಅಮೋನಿಯಾಯುಕ್ತ ಕೆಲವೊಂದು ಮಿಶ್ರಣ ಇರುವುದರಿಂದ ಈ ಬಣ್ಣಗಳು, ಕೆಮಿಕಲ್ ಯುಕ್ತ ಬಣ್ಣಗಳು ನಾವು ಹೊರಗೆ ಸಿಗ್ತಾ ಇರ್ತವೆ ಮಾರ್ಕೆಟ್ನಲ್ಲಿ. ಅದನ್ನು ತೆಗೆದುಕೊಂಡು ಅದನ್ನು ಮೈ ಮೇಲೆ ಎರಚಾಡಿಕೊಂಡು ಅದು ಆಕಸ್ಮಿಕವಾಗಿ ಕಣ್ಣಿನಲ್ಲಿ ಅದು ಪ್ರವೇಶ ಮಾಡಿದ್ರೆ ಕಣ್ಣಿನ ಕಪ್ಪು ಗುಡ್ಡೆಯ ಮೇಲೆ, ಕಾರ್ನಿಯಾ ಅಥವಾ ಕಂಜಂಕ್ಟಿವಾ ಮೇಲೆ ಅದು ತಮ್ಮ ಪರಿಣಾಮವನ್ನು ಬೀರಿ ಅದರಿಂದ ಈ ಕೆಮಿಕಲ್ ಇಂಜುರಿ ಆಗುವಂಥ ಒಂದು ಸಂಭವ ಇರ್ತದೆ. ಈ ಕೆಮಿಕಲ್ ಇಂಜುರಿ ನಾವು ತುಂಬ ಸರಳವಾಗಿ ತೆಗೆದುಕೊಳ್ಳಬಾರದು. ಅದನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಿ ಅದು ಆಗದಂತೆ ನೋಡಿಕೊಳ್ಬೇಕು. ಯಾಕಂದರೆ ಇನ್ ಕೇಸ್ ಇದು ಕೆಮಿಕಲ್ ಇಂಜುರಿ ಆದರೆ ಈ ಕಾರ್ನಿಯಾ ಮೇಲೆ ಹಾಗೂ ಕಂಜಂಕ್ಟಿವಾ ಮೇಲೆ ಇದು ಕೆಮಿಕಲ್ ಬರ್ನ್ ಆಗಿ ಇದು ಸಂಪೂರ್ಣ ದೃಷ್ಟಿ ಹೋಗುವಂಥ ಒಂದು ಸಂಭವ ಇರುವುದರಿಂದ ಗೆಳೆಯರೇ, ತಾವೆಲ್ಲರೂ ತುಂಬ ಜಾಗರೂಕತೆಯಿಂದ ಈ ಬಣ್ಣಗಳನ್ನು ಉಪಯೋಗಿಸಬೇಕು. ಹಾಗೂ ಈ ಕೆಮಿಕಲ್ ಯುಕ್ತ ಈ ಬಣ್ಣಗಳಕ್ಕಿಂತ ನಾವು ನೈಸರ್ಗಿಕವಾದ ಕೆಲವೊಂದು ಆರ್ಗ್ಯಾನಿಕ್ ಕಲರ್ಸ್ ಅಂತ ಬರ್ತದೆ. ನೈಸರ್ಗಿಕವಾದ ಬಣ್ಣಗಳು ಕೆಲವೊಂದು ಈ ಆಯುರ್ವೇದಗಳಲ್ಲಿ ಕೆಲವೊಂದು ಈ ಹೂಗಳಿಂದ ಮಾಡಿದಂಥ ಕೆಲವೊಂದು ಬಣ್ಣ, ಎಲೆಗಳಿಂದ ಮಾಡಿದಂಥ ನೈಸರ್ಗಿಕವಾದ ಬಣ್ಣ, ಆರ್ಗ್ಯಾನಿಕ್ ಕಲರ್ಸ್, ಅದನ್ನು ನೋಡ್ಕೊಂಡ್ಬಿಟ್ಟು ಅದು ಸಂಪೂರ್ಣ ಸುರಕ್ಷಿತವಾಗಿದ್ದರೆ ಅಂಥ ನೈಸರ್ಗಿಕ ಬಣ್ಣವನ್ನು ತಾವೆಲ್ಲರೂ ಉಪಯೋಗಿಸಬೇಕೆಂದು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇನೆ. ಅದು ಹೊತ್ತಾಗಿ ನಾವು ಇದನ್ನು ಆಡುವಾಗ ಕಣ್ಣಿಗೆ ಗಾಗಲ್ಸ್ ಅಥವಾ ಸೇಫ್ಟಿ ಗ್ಲಾಸ್ ಹಾಕೊಂಡ್ಬಿಟ್ಟು ಆಡೋದು, ಅಥವಾ ಕಣ್ಣಿನಲ್ಲಿ ಡೈರೆಕ್ಟಾಗಿ ನಾವು ಈ ಬಣ್ಣಗಳನ್ನು ಎರಸದೇ ಇರುವುದು, ಅಥವಾ ಬೇರೆ ಥರದ ಬಣ್ಣಗಳು ಲೈಕ್ ಕೆಲವೊಂದು ನೀವು ಇದು ಉತ್ತರ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಹೋದರೆ, ಬಿಜಾಪುರ ಭಾಗದಲ್ಲಿ ಹೋದರೆ ಅವರು ಬರೀ ಬಣ್ಣ ಅಷ್ಟೇ ಅಲ್ಲ, ಅವರು ಡಾಂಬರು ಮತ್ತಿನ್ನೇನೋ ಕೆಲವೊಂದು ವಸ್ತುಗಳನ್ನು ಇದು ಹೋಳಿ ಹಬ್ಬಕ್ಕೆ ಯೂಸ್ ಮಾಡ್ತಾರೆ. ಅದು ತುಂಬ ಅಪಾಯಕಾರಿ. ಅವೆಲ್ಲ ಕಣ್ಣಿನಲ್ಲಿ ಹೋಗದಂತೆ, ಮೈಮೇಲೆ ಸಿಡಿದಂತೆ, ಮುಖಕ್ಕೆ ಎರಸದಂತೆ ನಾವೆಲ್ಲರೂ ಇದನ್ನು ತಡೆಗಟ್ಟಬೇಕು. ಇದರ ಭಾಗವಾಗಿ ನಾನು ಕೇಲಿ ವೇಣುಧ್ವನಿಯಿಂದ, ಕೇಲಿ ಸಂಸ್ಥೆ ವತಿಯಿಂದ, ಕೇಲಿ ಪ್ರಭಾಕರ್ ಕೋರೆ ಡಾಕ್ಟರ್ ಆಸ್ಪತ್ರೆ ವತಿಯಿಂದ ಒಬ್ಬ ನೇತ್ರ ತಜ್ಞನಾಗಿ ನಾನು ನಿಮಗೆ ಹೇಳೋದು ಇಷ್ಟವೇ ಅಂದರೆ, ಈ ಹೋಳಿ ಹುಣ್ಣಿಮೆಯಲ್ಲಿ ತಾವೆಲ್ಲರೂ ಹೋಳಿ ಆಡಿ, ಬಣ್ಣವನ್ನು ಆಡಿ, ಆದರೆ ಬಹು ಜಾಗರೂಕತೆಯಿಂದ ನಿಮ್ಮ ಕಣ್ಣುಗಳನ್ನು ಹಾಗೂ ನಿಮ್ಮ ಚರ್ಮವನ್ನು ಅಥವಾ ನಿಮ್ಮ ಕೂದಲುಗಳನ್ನು ನೀವು ಸಂಭಾಳಿಸಿಕೊಂಡು ಈ ನೈಸರ್ಗಿಕ ಬಣ್ಣಗಳನ್ನು ಉಪಯೋಗಿಸ್ಕೊಳ್ಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೂ ಎರಡನೇದಾಗಿ, ಈ ನಮ್ಮ ಹೋಳಿ ಹಬ್ಬದಲ್ಲಿ ನಾವು ಕೆಲವೊಂದು ಈ ಹಳ್ಳಿಯ ಕಡೆ ಅಥವಾ ಗ್ರಾಮೀಣ ಕಡೆ ಹೋದರೆ ಈ ಹಳ್ಳಿ ಭಾಷೆಯಲ್ಲಿ ಇದು ನಮ್ಮಲ್ಲಿ ಈ ಮದ್ಯ ಸೇವನೆ ಹಾಗೂ ಕೆಲವೊಂದು ಪ್ರೊಹಿಬಿಟೆಡ್ ಸಬ್ಸ್ಟೆನ್ಸಸ್ ಲೈಕ್ ಈಗ ಗಾಂಜಾ ಉಪಯೋಗ ಮಾಡೋದು, ಭಾಂಗ್ ತೆಗೆದುಕೊಳ್ಳುವುದು. ಉತ್ತರ ಭಾರತದಲ್ಲಂತೂ ಅದೊಂದು ಸಂಪ್ರದಾಯ. ಈ ಭಾಂಗ್ ಸೇವನೆ ಮಾಡಿದ್ರೆ ಹೋಳಿ ಹುಣ್ಣಿಮೆನೇ ಕಂಪ್ಲೀಟ್ ಆಗಲ್ಲ. ಸೊ ಅದೇ ಥರ ಭಾಂಗ್ ಸೇವನೆಯಿಂದ ಅಥವಾ ಮದ್ಯ ಪಾನ ಮಾಡೋದರಿಂದ, ಅತಿಯಾಗಿ ಮಾಡಿ ನಾವು ಈ ಹೋಳಿ ಹುಣ್ಣಿಮೆಯಲ್ಲಿ ಈ ವಾಹನವನ್ನು ಚಲಾಯಿಸೋದರಿಂದ ಅಪಘಾತಗಳಾಗುವಂಥ ಸಂಭವಗಳಿರ್ತವೆ. ಅವು ತಾವೆಲ್ಲರೂ ಅದನ್ನು ಮಾಡದಂತೆ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಅಥವಾ ಮಾಡಿದರೂ ಅತಿ ಕಡಿಮೆ ಪ್ರಮಾಣದಲ್ಲಿ ಮಾಡಿ ಜಾಗರೂಕತೆಯಿಂದ ನೀವು. ಮತ್ತು ಇನ್ನೊಂದು, ಈ ಹೋಳಿ ಹಬ್ಬದ ಸಂಭ್ರಮದಲ್ಲಿ ಈ ಮದ್ಯ ವ್ಯಸನ ಅಥವಾ ಬೇರೆ ಪದಾರ್ಥಗಳನ್ನು ಸೇವಿಸುವುದರಿಂದ ನಮ್ಮ ಮನಸ್ಸಿನ ಮೇಲೆ ನಮ್ಮ ನಿಯಂತ್ರಣವಿರೋದಿಲ್ಲ. ಇಂಥ ಸಮಯದಲ್ಲಿ ಜಗಳಗಳು, ಅಸಾಲ್ಟ್ಸು, ಫೈಟ್ಸು ತುಂಬ ಕಾಮನ್ ಆಗಿ ನಡೆಯುತ್ತವೆ. ಅಥವಾ ಬೇರೆ ಸಮುದಾಯದೊಂದಿಗೆ ಘರ್ಷಣೆ, ಇಂಥ ಸಂಭವಗಳು ಆಗದಂತೆ ನಾನು ನಿಮ್ಮೆಲ್ಲರನ್ನು ಕೇಳಿಕೊಂಡು ಇಂಥ ವಸ್ತುಗಳನ್ನು ತಾವು ಯೂಸ್ ಮಾಡದಂತೆ, ಪ್ರಯೋಗ ಮಾಡದಂತೆ ನಿಮ್ಮೆಲ್ಲರೂ ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದ ವೇಣು ಧ್ವನಿ.